ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ JD ಶ್ರೀನಾಥ್ ರೈಡರ್. ಏನಪ್ಪ ಅಂತಂದರೆ ಆಲ್ರೆಡಿ ತಮ್ಮೆಲ್ಲ ನೋಡೇ ಇರ್ತೀರ, ಬೈಕ್ ಟ್ಯಾಕ್ಸಿ ವಿಚಾರ ಏನಾಯಿತು ಏನೋ ತಂದುಬಿಟ್ಟು ತುಂಬ ಜನ DM ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾನು ಕೂಡ ಕಾಯ್ಕೊಂಡಿದ್ದೆ, ಇವತ್ತು 25ನೇ ತಾರೀಕು ಬೈಕ್ ಟ್ಯಾಕ್ಸಿ ಅನ್ನೋದು ಬಂದುಬಿಡುತ್ತೆ ಅಂತಂದ್ಬಿಟ್ಟು ನಾನು ಕೂಡ ಕಾಯ್ತಾ ಇದ್ದೆ. ಆದರೆ ಇವಾಗ ಬಂದಿರೋ ಬಿಗ್ ಶಾಕ್ ಏನಪ್ಪ ಅಂತಂದರೆ, ಸರ್ಕಾರ ಅಂತೂ ಇನ್ನೂ ಯಾವುದೇ ತರಹದ ನೀತಿ ನಿಯಮಗಳನ್ನು ರೂಪಿಸಿಲ್ಲ, ಯಾವುದೇ ತರಹದ ಕೆಲಸಗಳು ಮಾಡಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಆದರೆ ಕೋರ್ಟ್ ಹತ್ರ ಬಂದುಬಿಟ್ಟು ಸರ್ಕಾರದವರು ಬೈಕ್ ಟ್ಯಾಕ್ಸಿಯನ್ನು ಸೇವೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೈಕೋರ್ಟ್ ಯಾವುದೇ ರೀತಿ ಅವ್ರಿಗೆ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡಿ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಆದರೆ ಅವರು ಬೈಕ್ ಟ್ಯಾಕ್ಸಿಗಳನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಸೇವೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಹೈಕೋರ್ಟ್ ಮುಂದೆ ಹೇಳ್ತಂತೆ. ಅವಾಗ ಹೈಕೋರ್ಟ್ ಏನು ಹೇಳಿದೆ ಅಂದರೆ, ನಮಗೆ ಅನುಕೂಲವಾಗಿ ಬೈಕ್ ಟ್ಯಾಕ್ಸಿ ಮಾಡುವುದಕ್ಕೆ ಏನು ನೀತಿ ರೂಪಗಳನ್ನು ಏನು ಮಾಡಬೇಕು ಅಂತ ನಿಮಗೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀವಲ್ಲ, ನೀವೇನು ಕೆಲಸ ಮಾಡಿದ್ದೀರಾ, ನೀವು ಯಾಕೆ ತಗೊಂಡು ಬಂದೆ, ಒಂದು ತಿಂಗಳಾದರೂ ಕೂಡ ಯಾವುದೇ ಕೆಲಸಗಳನ್ನು ಯಾಕೆ ಮಾಡಿಲ್ಲ ನೀವು ಅಂತಂದ್ಬಿಟ್ಟು ರಿವರ್ಸ್ ಅವ್ರ ಮೇಲೇ ಸ್ವಲ್ಪ ವಿರುದ್ಧವಾಗಿ ಅವ್ರ ಮೇಲೆ ಖಂಡಿಸಿದಂತೆ. ಅದಾದಮೇಲೆ ನೆಕ್ಸ್ಟು 15ನೇ ತಾರೀಕಿಗೆ ಡೇಟ್ ಅನ್ನೋದು ಚೇಂಜ್ ಆಗಿದೆ. ಆ ಡೇಟ್ ಒಳಗಡೆ ನೀತಿ ನಿಯಮಗಳನ್ನು ರೂಪಿಸಬೇಕು ಅಂತಂದ್ಬಿಟ್ಟು ಹೇಳಿದಾರಂತೆ. ಆದರೆ ಇನ್ನೊಂದು ನಾನು ಆಚೆ ಕೇಳ್ಬಡ್ತಾ ಇರೋದೇನಪ್ಪ ಅಂತಂದರೆ, ನೆಕ್ಸ್ಟ್ ಅಕ್ಟೋಬರ್ 31 ಬರುತ್ತಲ್ವ, ಅಷ್ಟರ ಒಳಗಡೆ 31ಗೆ ಇನ್ನೊಂದು ಹಿಯರಿಂಗ್ ಇದೆ. ಆ ಡೇಟ್ ಒಳಗಡೆ ಫೈನಲ್ ಡಿಸಿಷನ್ ಬರಲೇಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ ಅಂತಂದ್ಬಿಟ್ಟು ನಾನು ಕೇಳ್ಪಡ್ತಾ ಇದ್ದೀನಿ. ಇದು ನಿಜಾನ ಸುಳ್ಳ ಅಂತ ನನಗಂತೂ ಗೊತ್ತಿಲ್ಲ. ನನಗೆ ಬಂದಿರೋ ನ್ಯೂಸ್ ಆದರೆ ಅದು ಆ ಥರ ಹೇಳ್ತಾ ಇದ್ದಾರೆ. 31ನೇ ತಾರೀಕು ಫೈನಲ್ ಡಿಸಿಷನ್ ಇದೆ. ಇವಾಗ 15ನೇ ತಾರೀಕು ಒಂದು ಹಿಯರಿಂಗ್ ಇದೆ. 15ನೇ ತಾರೀಕು ಆದಮೇಲೆ ಮತ್ತೆ 31 ಅಂತವ್ರೆ. 15ನೇ ತಾರೀಕು ಒಳಗಡೆ ಏನಾದರೂ ನೀತಿ ನಿಯಮಗಳನ್ನು ರೂಪಿಸಿದ್ರೆ ಚೆನ್ನಾಗಿರುತ್ತೆ. ನಾವು ಯಾಕಪ್ಪ ಇಷ್ಟೆಲ್ಲ ಕೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ಬೈಕ್ ಟ್ಯಾಕ್ಸಿ ಅನ್ನೋದು ತುಂಬ ಜನಕ್ಕೆ ಅನುಕೂಲತೆ ಇದೆ. ನಮಗೆ ಯಾಕಪ್ಪ ಅಂತಂದರೆ, ಈ ಯಾರೂ ಬಂದು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು. ಇಷ್ಟು ದಿನ ಇತ್ತು, ಮಾಡ್ತಾಯಿದ್ವಿ, ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬಗಳನ್ನ ನಾವು ಸಾಕ್ಕೊತಾ ಇದ್ವಿ. ಆದರೆ ಇವಾಗ ನಾವು ಎಷ್ಟು ದಿನ ಅಂತ ನಮ್ಮ ಕಷ್ಟ ನಾವು ಪಟ್ಟು ಮತ್ತು ಇನ್ನೊಬ್ಬರ ಕೈಯಲ್ಲಿ ನಾವು ಯಾಕೆ ಅನ್ಸ್ಕೊತಾ ಇರಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇರತ್ತೆ. ಏನು ಬೇಕಾಗಿಲ್ಲಪ್ಪ, ನಮಗೆ ನಮ್ಮ ಸ್ವತಂತ್ರ ಬೇಕಾಗಿದೆ ಅಷ್ಟೇ. ಏನೋ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಯಾರೂ ಬಂದುಬಿಟ್ಟು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು. ಬಂದರೆ ಆ ಥರ ಬರಬೇಕು. ಇಲ್ಲ ಯೆಲ್ಲೋ ಬೋರ್ಡ್ ಆಗಿರಲಿ, ಇಲ್ಲ ಡ್ರೆಸ್ ಕೋಡ್ ಆಗಿರಲಿ, ಏನು ನೀತಿ ನಿಯಮಗಳನ್ನ ರೂಪಿಸ್ತಾರೋ ಅವೆಲ್ಲ ಮಾಡೋದಕ್ಕೆ ನಾವು ತಯಾರೇ ಇರ್ತೀವಿ. ಯಾಕಂದರೆ ಈ ಕಾನೂನಿಗೆ, ಸರ್ಕಾರಕ್ಕೆ ಮತ್ತು ಹೈಕೋರ್ಟ್ಗೆ ವಿರುದ್ಧವಾಗಿ ಅಂತೂ ಯಾವತ್ತೂ ಇರೋದಿಲ್ಲ. ಏನಪ್ಪ ಅಂತಂದರೆ, ಈ ನಾವು ಮಳೆ, ಬಿಸಿಲು, ಗಾಳಿ, ಚಳಿ ಅಂತ ಏನು ಇಲ್ಲದೆ ನಮ್ಮ ಕೆಲಸ ನಮ್ಮ ಕಷ್ಟಪಟ್ಟು ನಾವು ದುಡಿಮೆ ಮಾಡ್ತೀವಿ. ಆದರೆ ಇನ್ನೊಬ್ರು ಬಂದುಬಿಟ್ಟು ಅಸಭ್ಯವಾಗಿ ಕೆಟ್ಟ ಮಾತುಗಳೆಲ್ಲ ಮಾತಾಡಿ ಪ್ರಶ್ನೆ ಮಾಡೋದೆಲ್ಲ ನಮ್ಗೆ ಅವಶ್ಯಕತೆ ಇದೆಯಾ? ಇದೆಲ್ಲ ಬೇಡ ಅಂತಂದ್ಬಿಟ್ಟು ಏನಾದರೆ ಸರ್ಕಾರ ಮತ್ತು ಹೈಕೋರ್ಟ್ ಏನಾದರೆ ಸೂಚನೆ ಕೊಡ್ತದೋ ಮುಂದೆ ಆ ಸೂಚನೆಗಳ ಪ್ರಕಾರ ನಾವು ಕೆಲಸ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಆದರೆ ನಮಗೆ ಈ ಸರ್ಕಾರ ಅನ್ನೋದು ಸ್ವಲ್ಪ ತುಂಬ ತಡ ಮಾಡ್ತಿದೆ. ಆದರೆ ಇವತ್ತಲ್ಲ ನಾಳೆ ಖಂಡಿತ ಬಂದೇ ಬರುತ್ತೆ ಅಂತಂದ್ಬಿಟ್ಟು ಒಂದು ನಂಬಿಕೆ ಅನ್ನೋದು ಇದೆ. ಇವತ್ತು ಇಲ್ಲ ನಾಳೆ ಆಗಿರ್ಬೋದು, ಇಲ್ಲ ನಾಡಿದ್ದಾಗಿರ್ಬೋದು, ಯಾವ ಡೇಟ್ ಇನ್ನೊಂದು 2-3 ತಿಂಗಳು ಆಗ್ಬೋದೇನೋ. ಆದರೆ ಬಂದೇ ಬರುತ್ತೆ ಅಂತಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಆದರೆ ಇದೆ. ಯಾಕಂದರೆ ಸರ್ಕಾರ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಕೂಡ ಕೋರ್ಟು ಒತ್ತಡ ಕೊಡ್ತಾ ಇದೆ. ಸೊ ಕೋರ್ಟ್ಗೆ ಮೀರಿದವ್ರು ಯಾರೂ ಇಲ್ವಲ್ಲ. ಮತ್ತು ನಾನು ಈ ವಿಡಿಯೋ ಜಾಸ್ತಿ ಲೆಂತ್ ತಗೊಳ್ಳೋಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ, ಎಷ್ಟು ಲ್ಯಾಗ್ ಮಾಡ್ತೀಯ ಗುರು ಅಂತಂದ್ಬಿಟ್ಟು ಅಂದ್ಕೊತಾರೆ. ಇದೆಲ್ಲ ಬೇಡ, ನನಗೇನು ಈ ಅಪ್ಡೇಟ್ ತಿಳಿಸ್ಬೇಕು ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು 4-5 ನಿಮಿಷ ಒಳಗಡೆ ನೋಡಿ ಬಂದಿರೋದಾದರೆ ಇನ್ನೊಂದು ಹೇಳಿದ್ದೀನಿ. 15ನೇ ತಾರೀಕು, ನೆಕ್ಸ್ಟ್ 15ನೇ ತಾರೀಕು ಇದೆ. ಇವತ್ತು ಏನೂ ನಡೆದಿಲ್ಲ ವಾದ ವಿವಾದಗಳಾಗಿ. ನೆಕ್ಸ್ಟ್ 15ನೇ ತಾರೀಕು ಒಳಗಡೆ ಎಲ್ಲ ನೀತಿ ನಿಯಮಗಳನ್ನು ರೂಪಿಸ್ಬೇಕಂದ್ಬಿಟ್ಟು ಹೇಳಿದೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ಅಪ್ಡೇಟ್ಗಳು ಏನು ಬಂದರೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.